ಅಂಗನವಾಡಿ ಕೇಂದ್ರಗಳಲ್ಲಿ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಕುರಿತು ತರಬೇತಿ. ಬಾದಾಮಿ ನಗರದ ಆಯ್ದ ಅಂಗನವಾಡಿ ಕೇಂದ್ರಗಳಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ ಜಾರಿಯಾಗಿರುವ ನೂತನ ಯೋಜನೆಯಾದ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸಂಪನ್ಮೂಲ ತರಬೇತುದಾರರಿಂದ ಜಾರಿಗೆ ಮಾಡುತ್ತಿದ್ದು, ಸಂಪನ್ಮೂಲ ವ್ಯಕ್ತಿಗಳಾಗಿ ಹರ್ಷಿತಾ ಸಾಲಿಯಾನ, ಶ್ರೇಷ್ಠ ಸಾಲ್ವಿ ಮತ್ತು ಕವಿನಾ ಹುನಗುಂದ ಕಾರ್ಯಕರ್ತೆಯರಿಗೆ ಮತ್ತು ಪೋಷಕರಿಗೆ ತರಬೇತಿಯನ್ನು ಪ್ರಾರಂಭ ಮಾಡಿದರು. ಅದರ ಅಂಗವಾಗಿ ಕರ್ನಾಟಕದ ರಾಜ್ಯ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ವತಿಯಿಂದ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಇಸಿಸಿಇ ಯೋಜನೆಯನ್ನು ಬಾದಾಮಿ ಪಟ್ಟಣದ ಕಳ್ಳಿಪೇಟ ಓಣಿಯ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿರುವಂತಹ ಅನೌಪಚಾರಿಕ ಚಟುವಟಿಕೆ ಮತ್ತು ಆಧಾರಿತ ಕಲಿಕೆ ವಿಧಾನವೇ ಇದಾಗಿದೆ ಎಂದು ಅಂಗನವಾಡಿ ಕೇಂದ್ರದ ವಾಹಿದಾ ಬಾನು ಹವಾಲ್ದಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಪ್ರಾರಂಭೋತ್ಸವಕ್ಕೆ ನಗರದ ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕಿಯರಾದಂತಹ ರೇಣುಕಾ ಪೂಜಾರ ಅವರು ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲ್ಪಡುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಹಲವಾರು ಯೋಜನೆಗಳೊಂದಿಗೆ ಬೇಟಿ ಪಡಾವೋ ಬೇಟಿ ಬಚಾವೋ ಹಾಗೂ ಇನ್ನಿತರ ಹೆಣ್ಣು ಮಕ್ಕಳಿಗಾಗಿ ಇರುವ ಯೋಜನೆಗಳ ಕುರಿತು ಮಕ್ಕಳ ಶಾಲಾ ಪೂರ್ವ ಶಿಕ್ಷಣದ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಂತಹ ಹಲವಾರು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಮಜಾನ್ ಬಿ ರಾಜೂರ, ಪದ್ಮಾವತಿ ಕೆರಿಹೊಲದ, ನಂದಕುಮಾರ ಕಟ್ಟಿ, ಅನುರಾಧ ಬೊಂಬ್ಲೆ, ಸಾವಿತ್ರಿ ಕುಲಕರ್ಣಿ, ಆರ್ಎಸ್ ವಡ್ಡರ, ರೇಣುಕಾ ಕಾಂಬ್ಳೆ, ರೇಖಾ ಸೋನಾರ, ಗೀತಾ ಕೆರಿಹೊಲದ ಮತ್ತು ಸಹಾಯಕಿಯರಾದ ಸುವರ್ಣ ಸರಗಣಾಚಾರಿ, ಮಂಜುಳಾ ಚಲವಾದಿಯರೊಂದಿಗೆ ಎಲ್ಲ ವಾರ್ಡ್ಗಳ ಮಕ್ಕಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ನರದಿ ಅರುಣ್ ಕುಮಾರ್, ಮುಚಕಂಡಿ ಮಠ, ಎನ್ಕೆಎಸ್ ಟಿವಿ4 ಬಾಗಲಕೋಟೆ. ಜಂಪಿಂಗ್ ಮಾಡಬೇಕು ಅಥವಾ ಯಾರ ಒಂದು ಜೋತ್ ಬಿಡಿಸೋದು ಅಥವಾ ಹಗ್ಗದ ಆಟ ಆಡಿಸೋದು ಆ ಥರ ನಿಮ್ಮ ಹೈಟ್ ಆಗ್ತಾರ ಅವರು. ಇದು ಬೆಳವಣಿಗೆ ಟೈಮ್ 6 ವರ್ಷದೊಳಗೆ ಕುಂತಿನ ಮನೆಯೊಳಗೆ ಮಾಡ್ತಾರೆ. ಅದನ್ನ ನೀವು ಮನೆಯೊಳಗೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಗಿಡ್ಡದ ನಿಮಗ ಅಂತಂದ್ರೆ ಸುಮ್ಮನೆ ಬಿಡಬಾರ್ದು. ಅವ್ರಿಗೆ ಸ್ವಲ್ಪ ಜಿಗಿಯುವಂಥ ಆಟ ಅಥವಾ ಆ ಥರ ಆಟಗಳನ್ನ ಆಡಿಸ್ಬೇಕು. ಇಲ್ಲ ಸ್ವಲ್ಪ ಮಬ್ಬದನ ತೆನೆಯೊಳಗೆ ಭಾಳ ಮಬ್ಬದಂದ್ರೆ ಯಾಕೆ ಮಬ್ಬದ ಅಂತಂದ್ರೆ ಜಾಸ್ತಿ ಮಾತಾಡ್ಸ್ಬೇಕು. ಅವ್ರನ್ನ ಜಾಸ್ತಿ ಮಾತಾಡ್ಸ್ಬೇಕು, ಆಕ್ಟಿವಿಟಿ ಮಾಡಿಸ್ಬೇಕು. ಅಕ್ಷರಾಭ್ಯಾಸಗಳನ್ನ ಅವನ್ನೆಲ್ಲ ಕಲಿತಾರೆ ಅಂತ ಹೇಳ್ತಾರೆ. ಅಥವಾ ಅದು ಓಡೋದು ಅದಕ್ಕೆ ಅದೆಲ್ಲ ಹೇಳು ಅಂತಂದ್ರೆ ಅದನ್ನೆಲ್ಲ ನಾವು ಮನೆ ಹತ್ರ
ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಂಗನವಾಡಿ ಮಾಡ್ತೈತಿ ಮಕ್ಕಳನ್ನ ಏನು ಗೊತ್ತಾಗಂಗಿಲ್ಲ ಕೂತ್ಬಿಡ್ರು ಗಪ್ಪಲ್ಲಿ ಅಡಬಾರ್ದು ಯಾವಾಗ ಮಕ್ಕಳಿಗೆ ಅವನು ಯಾರು ಗಂಡು ಬಿಟ್ಟಿರಂಗಿಲ್ಲ ಅವ್ರನ್ನ ಜಾಸ್ತಿ ಅಡ್ಡಾಡ್ಸ್ಬೇಕು, ಜಾಸ್ತಿ ಓಡಿಸ್ಬೇಕು. ಅದೆಲ್ಲೈತಿ ತೊಗೊಂಬ ಹೋಗು, ಇದನ್ನ ಎಟ್ಟಿಗೆ ತೊಗೊಂಬ ಹೋಗು, ಬಾಲ್ ಎಲ್ಲೈತಿ ತೊಗೊಂಬ ಹೋಗು, ಗೊಂಬೆ ಎಲ್ಲೈತಿ ತೊಗೊಂಬ ಹೋಗು ಅಂತ ಅವ್ರಿಗೆ ಹೇಳ್ಬೇಕು. ಇಂತ ಲೈತಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೆನಪು ಮಾಡ್ಕೊಂಡು ಅವ್ರು ಹೋಗಿ ತೊಗೊಂಬರೋಂಗ ಯಾರನ್ನಪ್ಪ ಮುಂದೆ ಅವ್ರನ್ನ ಯಾರು ಯಾರು ಬಂದಿರ್ತಾರಲ್ಲ ಮುಂದೆ ಒಂದು ಟೈಮ್ ಮುಂದೆ ಅವರು ನಿಮ್ಮನ್ನ ಭಾಳ ಒಳ್ಳೆ ಮಟ್ಟಕ್ಕೆ ಹೋಗ್ತಾರ. ಅದಕ್ಕೆ ಮಕ್ಕಳು ಅಂತೇಳಿ ಅಂತ ಮಕ್ಕಳನ್ನ ಯಾರು ಹೋಗ್ಬೇಡ್ರಿ, ಹೈಟ್ ಇಲ್ಲ ನಮ್ಮ ಅಂತೇಳಿ ನೀವು ಮನಸ್ಸಿಗೆ ಮುಂದ್ಕೊಳಕ್ ಹೋಗ್ಬೇಡ್ರಿ, ಮಾಡ್ಬೇಕು. ಈ ಮಕ್ಕಳಿಗೆ ನಾವು ಏನು ಬೇಸಿಕ್ ಹಾಕ್ತೀವಿ ಏನು ತುಂಬೋದು ತಲೆ ತುಂಬ್ತೀವಿ ಅವರಲ್ಲಿ ಏನೈತಿ ಅವ್ರಿಗೆ ಏನು ಒಳಗೆ ಯಾವ ಅನ್ನೋದನ್ನ ನಾವು ಇಲ್ಲಿ ಕಂಡು ಹಿಡಿದಪ್ಪಾಗ ನೀವು ಪ್ರೈಮರಿ ಸ್ಕೂಲಿಗೆ ಹಚ್ಚೋದಾಗ ಅವೆಲ್ಲ ಅನುಕೂಲ ಆ ಮಗು ಇದ್ರಾಗ ಇಂಟ್ರೆಸ್ಟ್ ಐತಿ, ಆ ಮಗು ಇದ್ರಾಗ ಜಾಸ್ತಿ ಓದ್ರೊಳಗೆ ಭಾಳ ಇಂಟ್ರೆಸ್ಟ್ ಐತಿ, ಅಕ್ಷರ ಗುಂಟಾಗೋದ್ರೊಳಗೆ ಐತಿ, ಅದು ಡ್ರಾಯಿಂಗ್ ಒಳಗೆ ಇಷ್ಟ ಆಗ್ತಾರ. ಅದನ್ನ ನೋಡಿ ಕಲ್ಕೊಳ್ರಿ. ನೀವು ಮನ್ಯಾಗ ನೀವು ಅರ್ಥ ಮಾಡಿಸೋರಿಗೆ ಭಾಳ ಗಿಡದ ತುಂಬಾಪ್ಪ ಅಂತಂದ್ರೆ ಏನ್ ಮಾಡ್ರಿ, ಸ್ವಲ್ಪ ಜಾಸ್ತಿ ಹೆಚ್ಚು ಜಂಪಿಂಗ್ ಮಾಡ್ಬೇಕು, ಅಥವಾ ಯಾರ ಒಂದು ಜೋತ್ ಬಿಡಿಸೋದು, ಅಥವಾ ಹಗ್ಗದ ಆಟ ಆಡ್ಸೋದು. ಆದ್ರೆ ನಿಮ್ಮ ಹೈಟ್ ಆಗ್ತಾರ ಅವರು. ಇದು ಬೆಳವಣಿಗೆ ಟೈಮ್ 6 ವರ್ಷದೊಳಗೆ ಕುಂತಿನ ಅಂಗನವಾಡಿ ಒಳಗೆ ಮಾಡ್ತಿರ್ತಾರೆ. ಅದನ್ನ ನೀವು ಮನೆ ಒಳಗೆ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಗಿಡ್ಡದ ನಿಮಗ ಅಂತ ಸುಮ್ಮನೆ ಬಿಡಬಾರ್ದು. ಅವ್ರಿಗೆ ಸ್ವಲ್ಪ ಜಾಸ್ತಿ ಜಿಗಿಯುವಂತ ಆಟ, ಅಥವಾ ಆ ಥರ ಆಟಗಳನ್ನ ಆಡಿಸ್ಬೇಕು. ಇಲ್ಲ ಸ್ವಲ್ಪ ಮಬ್ಬದನ ತಲೆ ಒಳಗೆ ಭಾಳ ಮಬ್ಬದನ್ರಿ, ಯಾಕೋ ಮಬ್ಬದನ ಅಂತಂದ್ರೆ ಜಾಸ್ತಿ ಮಾತಾಡ್ಸ್ಬೇಕು, ಅವ್ರನ್ನ ಜಾಸ್ತಿ ಮಾತಾಡ್ಸ್ಬೇಕು, ಆಕ್ಟಿವಿಟಿ ಮಾಡಿಸ್ಬೇಕು. ಇಂಥವು ಕೆಲವೊಂದು ಅಕ್ಷರಾಭ್ಯಾಸಗಳನ್ನ ಅವನ್ನೆಲ್ಲ ಕಲಿತಾರೆ ಅಂತ ಹೇಳ್ತಾರೆ. ಅಥವಾ ಅದು ಓಡೋದು ಹೋಗ ಅದಕ್ಕೆ ಅದೆಲ್ಲೈತಿ ಹೇಳು ಅಂತಂದ್ರೆ ಅದನ್ನೆಲ್ಲ ನಾವು ಮನೆ ತರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಂಗನವಾಡಿ ಮಾಡ್ತೈತಿ ಮಕ್ಕಳನ್ನ ಏನು ಗೊತ್ತಾಗಂಗಿಲ್ಲ ಕೂತ್ಬಿಡ್ರು ಗಪ್ಪಲ್ಲಿ ಅಡಬಾರ್ದು ಯಾವಾಗ ಮಕ್ಕಳಿಗೆ ಅವನು ಯಾರು ಗಂಡು ಬಿಟ್ಟಿರಂಗಿಲ್ಲ ಅವ್ರನ್ನ ಜಾಸ್ತಿ ಅಡ್ಡಾಡ್ಸ್ಬೇಕು, ಜಾಸ್ತಿ ಓಡಿಸ್ಬೇಕು. ಅದೆಲ್ಲೈತಿ ತೊಗೊಂಬ ಹೋಗು, ಇದನ್ನ ಎಟ್ಟಿಗೆ ತೊಗೊಂಬ ಹೋಗು, ಬಾಲ್ ಎಲ್ಲೈತಿ ತೊಗೊಂಬ ಹೋಗು, ಗೊಂಬೆ ಎಲ್ಲೈತಿ ತೊಗೊಂಬ ಹೋಗು ಅಂತ ಅವ್ರಿಗೆ ಹೇಳ್ಬೇಕು. ಇಂತ ಲೈತಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೆನಪು ಮಾಡ್ಕೊಂಡು ಅವ್ರು ಹೋಗಿ ತೊಗೊಂಬರೋಂಗ ಯಾರನ್ನಪ್ಪ ಮುಂದೆ ಅವ್ರನ್ನ ಸ್ಟಾರ್ಟ್ ಮಾಡ್ತಾನೆ. ಯಾರು ಬಂದಿರ್ತಾರಲ್ಲ ಮುಂದೆ ಒಂದು ಟೈಮ್ ಮುಂದೆ ಅವರು ನಿಮ್ಮನ್ನ ಭಾಳ ಒಳ್ಳೆ ಮಟ್ಟಕ್ಕೆ ಹೋಗ್ತಾರ. ಅದಕ್ಕೆ ಮಕ್ಕಳು ಅಂತೇಳಿ ಅಂತ ಮಕ್ಕಳನ್ನ ಯಾರು